ಮಿಡ್ ನೈಟ್ ಏರ್ ಸ್ಟ್ರೈಕ್ ಬಗ್ಗೆ ಸಂಪುಟಕ್ಕೆ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನ ವಿವರಣೆಯನ್ನ ಕೊಡ್ತಾರೆ. ಅಂದುಕೊಂಡಿದ್ದನ್ನ ಸಾಧಿಸಿದ್ದೀವಿ. ಇಡೀ ದೇಶವೇ ನಮ್ಮನ್ನ ನೋಡ್ತಾ ಇದೆ, ಇಡೀ ದೇಶ ಗಮನಿಸ್ತಾ ಇದೆ, ಇಡೀ ದೇಶ ಬಯಸ್ತಾ ಇದೆ. ಏನು ಮಾಡ್ತೀರಿ ಅನ್ನುವಂಥ ಹಪಹಪಿ ಇತ್ತು. ದೇಶದ ಸೇವೆಗೆ ನಾವು ಸದಾ ಇರಬೇಕು, ಅದಕ್ಕೆ ನಾವು ಬದ್ಧರಾಗಿದ್ವಿ. ಸೇನಾ ಯೋಧರು ಅಭಿನಂದನೆಗೆ ಯೋಗ್ಯರು. ಅವರು ತೆಗೆದುಕೊಂಡಂತಹ ಕ್ರಮ ನಿಜವಾಗ್ಲೂ ಕೂಡ ಅಭಿನಂದಿಸಬೇಕಾದಂತಹ ವಿಚಾರ ಅಂತ ಸಂಪುಟ ಸಭೆಯಲ್ಲಿ ಸೇನೆ ಹಾಡಿ ಹೊಗಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಿಡ್ ನೈಟ್ ಏರ್ ಸ್ಟ್ರೈಕ್ ಕುರಿತಾಗಿ ಸಂಪುಟಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನಾಗಿದೆ, ಅದಕ್ಕೆ ಸೇನೆ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಿತು, ಇಡೀ ದೇಶವೇ ನಮ್ಮನ್ನು ನೋಡ್ತಾ ಇತ್ತು, ಏನು ಮಾಡ್ತಾರೆ, 26 ಮಂದಿಯ ಹಿಂದೂಗಳ ನರಮೇಧ ಆಯ್ತಲ್ಲ, ಇದಕ್ಕೆ ಪ್ರತಿಯಾಗಿ ಭಾರತ ಸರ್ಕಾರ ಮತ್ತು ನಮ್ಮ ಸೇನೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನು, ಅದರ ಬಗ್ಗೆ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು. ಏನೋ ದೊಡ್ಡ ಮಟ್ಟಿಗಂತೂ ಆಗುತ್ತೆ ಅನ್ನುವಂತಹ ಸಹಜ ನಿರೀಕ್ಷೆಗಳಿತ್ತು. ಯಾಕಂದರೆ ರಾಜನಾಥ್ ಸಿಂಗ್ ಅವರಾಗಲಿ, ಅಮಿತ್ ಶಾ ಆಗಲಿ, ಮೋದಿ ಅವರಾಗಲಿ, ಅವರ ಸ್ಟೇಟ್ಮೆಂಟ್ಗಳು ಎಲ್ಲೇ ಇದ್ರೂ ಹುಡುಕಿ ಕೊಡ್ತೀವಿ, ವಾಪಸ್ ಉಳಿಸ್ಕೊಳ್ಳಲ್ಲ ಅಂತ. ಅದರಂತೆ ಈಗ ಕೊಟ್ಟಿದ್ದಾರೆ. ಅಂದುಕೊಂಡಿದ್ದನ್ನ ಈಡೇರಿಸಿದ್ದೀವಿ ಅಂತ ಸಂಪುಟದಲ್ಲಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಉಗ್ರರ ನೆಲೆಗಳನ್ನ ಹುಡುಕಿ ಉಡಿಸ್ ಮಾಡ್ತೀವಿ ಅಂತ ಏನು ಶಪಥ ಮಾಡಿದ್ರು, ಆ ಶಪಥವನ್ನ ಈಡೇರಿಸಿದ್ದಾರೆ. ಆಪರೇಷನ್ ಸಿಂಧೂರ ಇದು ಜಸ್ಟ್ ಆರಂಭ ಅಂತ ಅನ್ಕೊಳ್ಬೇಕಾ, ಅಥವಾ ಇದರ ಮುಂದುವರೆದಂತಹ ಭಾಗ ಇನ್ನೂ ಇದೆಯಾ? ಈಗ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ನಾವು ಏನು ಸಾಧಿಸಬೇಕಿದ್ದು ಸಾಧಿಸಿದ್ದೀವಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ಇಲ್ಲಿಗೆ ಮುಗೀತಾ? ಇಲ್ಲ, ಈಗ ಪಾಕಿಸ್ತಾನ ಏನಾದರೂ ಪ್ರತಿದಾಳಿ ಮಾಡೋದಿದ್ರೆ ಆಪರೇಷನ್ ಸಿಂಧೂರ ಪಾರ್ಟ್ 2 ಅನ್ನು ಲಾಂಚ್ ಮಾಡೋದಕ್ಕೆ ಭಾರತದ ಸೇನೆ ತಯಾರಾಗಿದೆ ಅನ್ನುವಂತಹ ಸಂದೇಶ ಕೂಡ ರವಾನೆಯಾಗಿದೆ. ಹೀಗಾಗಿ ಎಲ್ಲ ಸಿದ್ಧತೆಗಳನ್ನೇ ಮಾಡಿಕೊಂಡೇ ಅಖಾಡಕ್ಕೆ ಇಳಿದಿರುವಂಥದ್ದು ಭಾರತ. ಅದಕ್ಕಾಗಿಯೇ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿತ್ತು, ಅದಕ್ಕಾಗಿಯೇ ಟೈಮ್ ಅನ್ನು ಕೂಡ ನಿಗದಿ ಮಾಡಿತ್ತು. ಈಗ ಕರಾರುವಕ್ಕಾಗಿ 9 ಉಗ್ರ ತಾಣಗಳನ್ನು ಗುರಿಯಾಗಿಟ್ಕೊಂಡು ಮಾಡಿರುವಂತಹ ಆಪರೇಷನ್ ಏನಿದೆ ಅದು ತುಂಬ ಅಂದರೆ ಎಲ್ಲ ತಾಣಗಳ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಸ್ಯಾಟಲೈಟ್ ಇಮೇಜ್ ಅನ್ನು ಇಟ್ಕೊಂಡೇ ಮಾಡಿರುವಂತಹ ದಾಳಿ ಇದು. ನಾಗರಿಕರಿಗೆ ಯಾರಿಗೂ ಕೂಡ ಹಾನಿ ಆಗಬಾರ್ದು ಅಥವಾ ಪಾಕ್ನ ಆರ್ಮಿಗೆ ಕೆಣಕುವಂತಹ ಕೆಲಸವನ್ನ ಭಾರತ ಮಾಡಿಲ್ಲ. ಉಗ್ರರ ತಾಣಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಅಷ್ಟೇ ಅಲ್ಲ, ಮೋಸ್ಟ್ ವಾಂಟೆಡ್ ಉಗ್ರರು, ವಿಶ್ವಕ್ಕೆ ಕಂಟಕವಾಗಿರುವಂತಹ ಉಗ್ರರು, ಎಲ್ಲ ಟ್ರೈನಿಂಗ್ ನ ಫ್ಯಾಕ್ಟರಿ ಆಗಿರುವಂಥದ್ದು, ಭಯೋತ್ಪಾದನೆಯ ಫ್ಯಾಕ್ಟರಿಗೆ, ಅಡಗು ತಾಣಗಳಿಗೆ ಭಾರತ ಆ ಬುಡಕೆ ಬಾಂಬ್ ಇಟ್ಟಿರುವಂತಹ ರೀತಿಯಲ್ಲಿ ಈಗ ಅಡಗು ತಾಣಗಳನ್ನ ಧ್ವಂಸ ಮಾಡಿದೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಸಂದೇಶ. ಭಯೋತ್ಪಾದನೆಯನ್ನ ಭಾರತ ಸಹಿಸೋದಿಲ್ಲ. ನೆತ್ತರು ಹರಿಸಿದ್ರು ಪಹಲ್ಗಾಮ್ನಲ್ಲಿ, ಅದರ ವಿರುದ್ಧ ಸೇಡನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶವನ್ನ ಸಾರಿದೆ. ಹಾಗಂತ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಬದಲಾಗಿ ಈಗಾಗಲೇ ಭಾರತ ಒಂದು ಸಂದೇಶವನ್ನ ಕೊಟ್ಟಿದೆ. ಈ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವವರೆಗೆ ಭಾರತ ಕೈಕಟ್ಟಿ ಕುಳಿತುಕೊಳ್ಳೋದಿಲ್ಲ ಅಂತ. ಹಾಗಾಗಿ ಭಾರತ ಪಾಕ್ ಏನಾದರೂ ಮತ್ತೆ ಬಾಲ ಬಿಚ್ಚಿದ್ರೆ, ಮತ್ತೆ ಇದೇ ರೀತಿ ತನ್ನ ಈ ಹಿಂದಿನ ಹಳೆಯ ಚಾಳಿಯನ್ನ ಮುಂದುವರಿಸಿದ್ರೆ ಭಾರತ ಆಪರೇಷನ್ ಸಿಂಧೂರ ಪಾರ್ಟ್ 2 ಅನ್ನ ಲಾಂಚ್ ಮಾಡೋದಕ್ಕೆ ತಯಾರಾಗಿ ನಿಂತಿದೆ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಕೊಟ್ಟಿದೆ. ದಿವ್ಯಾ, ಓಕೆ ಪವಿತ್ರ, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀನಿ.